ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋ ತುಳಸಿ. ಗಣನೆ ನಮ್ಮದಾದ್ರೂ ಲೆಕ್ಕಾಚಾರ ವಿಧಿಯಾಟ ಅಂತೆ. ನೋಡು, ನೀನೇನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಯಾವತ್ತು ಧರ್ಮದ ಮುಂದೆ ಅಧರ್ಮ ಗೆಲ್ಲಕ್ ಸಾಧ್ಯನೇ ಇಲ್ಲ. ಹಾಗೆ ಸುಳ್ಳಿನ ಮುಂದೆ ಸತ್ಯ ಮಾತ್ರ ಗೆಲ್ಲೋದು. ಒಂದ್ ತಿಳ್ಕೊ ತುಳಸಿ, ಈ ಸುಳ್ಳು ಅನ್ನೋದು ಹೊಗೆ ತರ, ಬಹಳ ಬೇಗ ಹರಡುತ್ತೆ, ಅಷ್ಟೇ ಬೇಗ ಕಣ್ಮರೆ ಆಗತ್ತೆ. ಆದ್ರೆ ಸತ್ಯ ಹೆಂಡ ಬೂದಿ ಮುಚ್ಚಿದ್ರು ಕೂಡ ಅದ್ರ ಶಾಖ ಮಾತ್ರ ಕಮ್ಮಿ ಆಗಲ್ಲ ಅನ್ನೋದನ್ನ ಮರಿಬೇಡ. ಯಜಮಾನ ಯಜಮಾನ. ಅಷ್ಟೆಲ್ಲ ಕಷ್ಟಪಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇರೋ ಝಾನ್ಸಿ ಅಷ್ಟ್ ಈಸಿಯಾಗಿ ಗಂಡನ ಬಿಟ್ಟು ಬಂದ್ಬಿಡ್ತಾಳಾ ಅಂತ ಕೇಳ್ದೆ ಅಲ್ಲ. ಇವಾಗ ಗೊತ್ತಾಯ್ತಾ? ಕ್ಲಾರಿಟಿ ಸಿಕ್ತಾ? ನನಗಂತೂ ಈ ಕ್ಷಣ ಕೂಡ ನಂಬಿಕೆ ಬರ್ತಾ ಇಲ್ಲ ತುಳಸಿ. ಹಾಗಾದ್ರೆ ಏನು, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾತಾಡುವಾಗ ಸ್ಪೀಕರ್ ಆನ್ ಮಾಡ್ಬೇಕಿತ್ತು, ನೀನ್ ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಅವಳಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನಿದ್ದೀನಿ ಅಂತ ಹೇಳಿದೀನಿ. ಅದು ಯಾವ ರೀತಿ ಸಹಾಯ ಅಂತ ಕೇಳೋ ನೆಪದಲ್ಲಿ ಇವಾಗ ಫೋನ್ ಮಾಡ್ತೀನಿ, ಅವಾಗ ಸ್ಪೀಕರ್ ಆನ್ ಮಾಡ್ತೀನಿ. ಕೇಳಿಸ್ಕೊ, ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊ. ಹೇಳಿ ಅತ್ತೆ. ಡೋಂಟ್ ವರಿ ಝಾನ್ಸಿ, ಆ ರಾಘು ನಿನಗೆ ಡಿವೋರ್ಸ್ ಕೊಟ್ಟಿದ ತಕ್ಷಣ ನೀನು ಫುಲ್ ದುಃಖದಲ್ಲಿ ಇರ್ತೀಯ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ನೀನು ಬಿಂದಾಸ್ ಆಗಿರ್ತೀಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅತ್ತೆ, ಅದು ಯು ಡೋಂಟ್ ವರಿ ಝಾನ್ಸಿ. ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಅಪ್ಪನ್ಗೆ ಯಾವ ವಿಷಯನೂ ಹೇಳಿಲ್ಲ. ನೋಡು, ನಾನು ಯಾವಾಗ ಬರ್ಬೇಕು ಅನ್ನೋದನ್ನ ಹೇಳು, ಅವ್ರ ಮುಂದೆ ನಿನ್ನನ್ನ ರಾಣಿ ತರ ಕರ್ಕೊಂಡ್ ಬರ್ತೀನಿ. ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅತ್ತೆ ಪ್ಲೀಸ್, ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರು ಯಾರು? ರಾಘು ನನ್ನವನು, ನನಗ್ ತಾಳಿ ಕಟ್ಟಿರೋ ಗಂಡ, ಜೀವನ ಪೂರ್ತಿ ನನ್ ಜೊತೆಲಿರೋನು. ಅಂದ್ಮೇಲೆ ಡಿವೋರ್ಸ್ ಕೊಡೋ ಮಾತೆಲ್ಲಿ? ಅತ್ತೆ, ಏನೇ ಪ್ರಯತ್ನ ಮಾಡಿದ್ರು ನನ್ ಗಂಡನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಏನ್ ಹೇಳ್ತಿದ್ಯಾ ಝಾನ್ಸಿ? ನನ್ ಯಾರೋ ಏನೋ ಹೇಳಿದ್ರು ಅಂತ ಬಿಟ್ಕೊಡೋದಕ್ಕ ನನ್ ಗಂಡನ ಮದುವೆ ಮಾಡ್ಕೊಂಡಿರೋದು? ಮನ್ಸಿಂದ ಇದ್ರು ನನ್ ಗಂಡಲ್ಲಿ ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರ ಪ್ರಯತ್ನ ಪಡ್ತಿದ್ರೆ ಪ್ರೀತಿ ಮಾಡ್ತಿರೋ ನನ್ ಗಂಡನ ಉಳ್ಸ್ಕೊಳ್ಳೋದು ನನಗ್ ಗೊತ್ತಿಲ್ವಾ? ನಾನೀಗ ಹಳೆ ಝಾನ್ಸಿ ಅತ್ತೆ. ಯಾರನ್ನ ಯಾವ ರೀತಿ ಸರಿ ಮಾಡ್ಬೇಕು, ಯಾರ್ ನಟ್ಟು ಬೋಡ್ನ ಹೇಗೆಲ್ಲ ಟೈಟ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಯಾರೇನೇ ಸರ್ಕಸ್ ಮಾಡಿದ್ರು ನನ್ ಗಂಡನ್ನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ನನ್ ಬಗ್ಗೆ ವರಿ ಮಾಡ್ಕೊಂಡು ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಡ್ಬೇಡಿ. ಡಿವೋರ್ಸ್ ಆಗುತ್ತೆ ಅಂತ ಖುಷಿ ಪಡ್ತಿರೋರ್ ಆಸೆಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಇವಳು ಹಳೆ ಝಾನ್ಸಿ. ಏನ್ ಯಜಮಾನ್ರೆ, ನಾನ್ ಹೇಳಿದ್ ಸರಿನಾ? ಥ್ಯಾಂಕ್ಸ್ ಅಣ್ಣ. ಆಟೋ ಅವಳು ಚಾಲೆಂಜ್ ಮಾಡಿದಾಳೆ ಅಂತ ತಕ್ಷಣ ನೀನ್ ಯಾಕೆ ಕಿವಿ ರಿಯಾಕ್ಟ್ ಮಾಡ್ತಿದ್ಯಾ? ಅವಳು ತಪ್ಪು ಮಾಡ್ಬಿಟ್ಲು ಅಣ್ಣ. ಅವಳು ನನ್ನ ಮುಂದೆ ನಿಂತು ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಅವಳು ಹೇಳಿದ್ದೆ ಫೈನಲ್ ಅಲ್ವಲ್ಲ ಅನಿತಾ? ಹಾಗಂತ ನಾನ್ ಹೇಗ್ ಸುಮ್ಮನಿರ್ಲಿ? ಕೋಪ ಒಳ್ಳೇದಲ್ಲಮ್ಮ. ಹೌದು, ನನ್ನ ಕೋಪ ಅವಳಿಗೆ ಒಳ್ಳೇದಲ್ಲ. ಹಾಗಾದ್ರೆ ನಾನ್ ಬಿಡೋದು ಇಲ್ಲ. ಕೋಪದ ಎಫೆಕ್ಟ್ ಅವಳಿಗಾದ್ರೆ ಓಕೆ, ಆದ್ರೆ ಅದರಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ ಭಯ. ಅಂದ್ರೆ ನಾನ್ ಸೈಲೆಂಟ್ ಆಗಿರ್ಬೇಕಾ? ಅದು ಒಳ್ಳೇದೇ ಅನಿ.
ನೋಡು, ನಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾಳ್ಮೆ ತಗೊಂಡ್ರೆ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಅದೇ ಕೋಪನ ಆಯುಧವಾಗಿ ಬಳಸ್ಕೊಂಡು ಹೋರಾಟ ಮಾಡ್ತೀವಿ ಅಂದ್ರೆ ನಾವು ನಷ್ಟ ಅನ್ಭವಿಸ್ಬೇಕಾಗತ್ತೆ. ನಾನ್ ಕಷ್ಟ ಪಟ್ರು ಪರವಾಗಿಲ್ಲ, ನಾನ್ ನಷ್ಟ ಅನ್ಭವಿಸಿದ್ರು ಪರವಾಗಿಲ್ಲ, ಕೊನೆಗ್ ನಾನೇ ನಾಶ ಆದ್ರೂ ಐ ಡೋಂಟ್ ಕೇರ್. ಆದ್ರೆ ಅವಳನ್ನ ಮಾತ್ರ ನಾನ್ ಸಂತೋಷವಾಗಿರೋದಕ್ ಬಿಡೋದಿಲ್ಲ. ಬೆಂಕಿ ಮೊದ್ಲು ತನ್ನನ್ ತಾನ್ ಸುಟ್ಕೊಂಡು ಆಮೇಲೆ ಬೇರೆ ವಸ್ತುನ್ ಸುಡೋದು. ಮೊದ್ಲು ಅದನ್ನ ಅರ್ಥ ಮಾಡ್ಕೊಳೆ. ಆದ್ರೆ ಅದು ಸುಡುತ್ತೆ ತಾನೆ. ಅನಿ ಪ್ಲೀಸ್ ನನ್ ಮಾತ್ ಕೇಳು. ಕೇಳಲ್ಲ ಅಣ್ಣ, ನಾನ್ ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ. ನನ್ನ ನಿರ್ಧಾರ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಇಲ್ಲಿವರೆಗೂ ರಾಘವೇಂದ್ರ ಅವ್ರನ್ನ ಪಟ್ಕೊಳ್ಳೋದಷ್ಟೇ ನನ್ ಗುರಿಯಾಗಿತ್ತು. ಇನ್ನು ಮುಂದೆ ಆ ಜಾನ್ಸಿ ನೆಮ್ಮದಿ ಹಾಳ್ ಮಾಡಿ ಅವಳನ್ನ ನಾಶ ಮಾಡೋದಷ್ಟೇ ನನ್ನ ಉದ್ದೇಶ. ನನ್ ಗಂಡನ್ನ ಉಳ್ಸ್ಕೊತೀನಿ ಅಂತ ಹೇಳಿದಾಳೆ ಅಲ್ವಾ, ಅದು ಹೇಗ್ ಉಳ್ಸ್ಕೊತಾಳೆ, ಆ ಮನೇಲಿ ಹೇಗ್ ಬಾಳ್ತಾಳೆ ಅಂತ ನಾನು ನೋಡ್ತೀನಿ. ಅವಳಿಗೆ ಅನಿತಾ ಯಾರು ಅನ್ನೋದನ್ನ ತೋರಿಸ್ತೀನಿ. ಅವ್ರಿಬ್ರು ಸಂಸಾರ ಹೇಗ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಆದಷ್ಟು ಬೇಗ ಅವರಿಬ್ರನ್ನ ದೂರ ಮಾಡೇ ಮಾಡ್ತೀನಿ. ನಾನು ನಿನ್ಗೆ ಹೇಳಿಲ್ವಾ ಚಾನ್ಸಿ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಅಂತ? ಇವಾಗ ನೋಡಿದ್ಯಾ? ತರುಣ, ನನಗ್ ನಂಬಕ್ಕೆ ಆಗ್ತಿಲ್ಲ. ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ? ನೋಡೋ, ಗಂಡನಾಗಿ ನಿನ್ ಸಂಸಾರನ ನಿನ್ ಕೈಯಲ್ಲೇ ಉಳ್ಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಈಗ ಚಾನ್ಸಿ ಮೇಡಮ್ ಏನೋ ಮಾಡಕ್ ಹೊರಟಿದ್ದಾರೆ ತಾನೆ. ಇಲ್ಲಿವರೆಗೂ ನಿಮ್ ಮನೆಯವ್ರು ಮಾಡ್ತಿದ್ದನ್ನೆಲ್ಲ ನೋಡಿ ಹೇಗ್ ಮೂಕ ವಿಸ್ಮಿಕನಾಗಿದ್ಯೋ, ಇನ್ನು ಮುಂದೆನೂ ಹಾಗೆ ಇದ್ಬಿಡು. ಏನು ಹಾಗೆ ನೋಡ್ತಿದ್ಯಾ? ಆ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಕೈ ಮುಗಿಬೇಕು ಅಂತ ಕೇಳ್ತಿದ್ಯಲ್ಲ, ನೋಡ್ದೆ ಏನ್ ಕೊಟ್ಟಿದ್ದಾನೆ ಅಂತ. ಏನಿನ್ ಯಾರ್ಗೆ ಯಾರನ್ನ ಜೋಡಿ ಮಾಡ್ಬೇಕು ಅಂತ ಕರೆಕ್ಟಾಗಿ ಲೆಕ್ಕಾಚಾರ ಹಾಕೆ ಆ ದೇವರು ಸಂಬಂಧಗಳನ್ನ ಬೆಸೆಯೋದು. ಇವಾಗ ಜನರಲ್ ಆಗಿ ಥಿಂಕ್ ಮಾಡು. ಹೆಂಡತಿ ವೀಕ್ ಇದ್ರೆ ಗಂಡ ಸ್ಟ್ರಾಂಗ್ ಆಗಿರ್ತಾರೆ. ಅದೇ ಗಂಡ ಮೂಕ ಪ್ರಾಣಿ ಆಗಿದ್ರೆ ಹೆಂಡತಿ ಭಯಂಕರ ಸ್ಟ್ರಾಂಗ್ ಆಗಿರ್ತಾಳೆ. ಇಲ್ಲಾಂದ್ರೆ ಸಂಸಾರ ಬ್ಯಾಲೆನ್ಸ್ ಆಗೋದು ಹೆಂಗೋ ನೋಡೋ. ಸಂಸಾರನ ಅಡ್ಗೆನ ಇಬ್ರು ಮಾಡ್ಬೇಕು ಅಂತ ಏನಿಲ್ಲ. ಒಬ್ರು ಮಾಡಿದ್ರು ಇಬ್ರು ಊಟ ಮಾಡ್ಬೋದು. ಅದೇ ನಿಮ್ ಸಂಸಾರದ ಅಡ್ಗೆನ ಜಾನ್ಸಿ ಮೇಡಮ್ ಮಾಡ್ತಿದ್ದಾರೆ. ನೀನ್ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರು. ಮಗ, ಜಾನ್ಸಿ ಮೇಡಮ್ ಮಾತಾಡಿದ ಫೋರ್ಸು, ಅವ್ರು ಹೋಗಿ ಸ್ಪೀಡ್ ನೋಡ್ತಿದ್ರೆ ಇನ್ನು ಮುಂದೆ ನಿಮ್ ಮನೆಯವ್ರಿಗೆ ಡಂಕಣಕ ಕನ್ಫರ್ಮ್. ಹಾ ಮಿತು, ಅಲ್ಲೂ ಆ ಜಾನ್ಸಿ ಮನೆಗ್ ಬಂದಿದ್ಲು. ಏನ್ ಹೇಳ್ತಿದ್ಯಾ ಮಿತು? ಅವಳು ಯಾಕೆ ಬಂದಿದ್ಲು? ನನ್ ಗಂಡನ್ ನಾನು ಬಿಟ್ಕೊಡಲ್ಲ, ರಾಘುಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ ಅಂತ ಹೇಳೋದಕ್ಕೆ. ಅಷ್ಟೇ ಅಲ್ಲ, ನೀನು ದ್ವೇಷದಿಂದ ಹಠ ಸಾಧಿಸೋದಕ್ ನಿಂತಿದ್ಯಾ. ನನ್ ಪ್ರೀತಿಯಿಂದ ಪಡ್ಕೊಳ್ಳೋದಕ್ ನೋಡ್ತಿದ್ದೀನಿ. ನಿನ್ ದ್ವೇಷ ಗೆಲ್ಲೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ರಾಘು ಯಾವತ್ತಿದ್ರು ನನ್ನವಳು, ಪಲ್ಲವಿ ಯಾವತ್ತಿದ್ರು ಈ ಮನೆ ಸೊಸೆನೆ. ಗಂಡ ಹೆಂಡತಿ ಪ್ರೀತಿಸಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ನೀವಿಬ್ರು ದೂರ ಆಗೋದಕ್ಕೂ ನಾನ್ ಬಿಡಲ್ಲ. ಅವಳಷ್ಟೆಲ್ಲ ಮಾತಾಡ್ತಿದ್ರು ನೀವು ಸುಮ್ನೆ ಇದ್ರಾ? ಫಸ್ಟ್ ಬಂದು ಅವಳು ಸರಿಗೊಡ್ಡಿ ನನ್ ಗಂಡನ ನನಗ್ ಬಿಟ್ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ಲು. ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ, ನೀವು ಅದು ಹೇಗ್ ನಮ್ಮನ್ನ ದೂರ ಮಾಡ್ತೀರಾ, ನಾನ್ ರಾಘು ಜೊತೆನೆ ಬದುಕ್ಬೇಕು ಅಂತ ಬಂದವಳು ಅಂತೆಲ್ಲ ನಮ್ಗೆ ಆವಾಜ್ ಹಾಕಿ ಒಂಥರ ಚಾಲೆಂಜ್ ಮಾಡಿ ಹೋದ್ಲು. ಅಂದ್ರೆ ನಮ್ ಮುಂದೆ ಅಷ್ಟೆಲ್ಲ ಮಾತಾಡಕ್ ಆಗಲ್ಲ ಅಂತ ನಿಮ್ ಹತ್ರ ಬಂದ್ ಅಷ್ಟೆಲ್ಲ ಮಾತಾಡಿದಾಳಲ್ವಾ? ಅವಳು ಮನೆಗ್ ಬರ್ಲಿ, ನಾನ್ ವಿಚಾರ್ಕೋತೀನಿ. ಅವಳು ಆ ರೀತಿ ಹೇಳಿ ಹೋದಾಗಿಂದ ಇಲ್ಲಿ ಅನಿ ಕೋಪ ಮಾಡ್ಕೊಂಡ್ ಕೂತಿದ್ದಾಳೆ. ಡೋಂಟ್ ವರಿ ಮಿತು, ಅವಳಲ್ಲಿ ಏನಾದ್ರೂ ಮಾತಾಡಿರ್ಲಿ, ನಮ್ಮಣ್ಣ ನಮ್ ಮಾತ್ ಮೀರಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದಾನೆ. ಅವಳಿಗೆ ನಮ್ಮಣ್ಣ ಡಿವೋರ್ಸ್ ಕೊಡೋದನ್ನ ತಪ್ಸಕ್ಕೆ ಯಾರಿಂದಾನು ನಂತೂ ಸತ್ಯ ಪಲ್ಲು, ನನ್ನ ನಿನ್ನ ಜೀವನ ನಿಂತಿರೋದು ಆ ಝಾನ್ಸಿಗೆ ಡಿವೋರ್ಸ್ ಕೊಡೋದ್ರ ಮೇಲೆ. ಅದ್ ಗೊತ್ತಿರಕ್ಕೆ ಅಲ್ವಾ ಮಿತು ನಾನ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಆದ್ರೆ ಒಂದಂತೂ ಕ್ಲಿಯರ್, ಅವಳು ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂದ್ಮೇಲೆ ಅವಳನ್ನ ಈ ಮನೇಲಿ ಒಂದ್ ಕ್ಷಣನೂ ಇರೋದಕ್ ಬಿಡಲ್ಲ. ಅವಳು ಬರ್ತಿದ್ ಹಾಗೆ ಒಂದ್ ದಾರಿ ತೋರಿಸ್ತೆ. ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ ತುಳಸಿ. ಗಣನೆ ನಮ್ಮದಾದ್ರೂ ಲೆಕ್ಕಾಚಾರ ವಿಧಿಯಾಟ ಅಂತೆ. ನೋಡು, ನೀನೇನು ಅನ್ಕೊಂಡ್ರು ಪರವಾಗಿಲ್ಲ. ನಾನು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಯಾವತ್ತು ಧರ್ಮದ ಮುಂದೆ ಅಧರ್ಮ ಗೆಲ್ಲಕ್ ಸಾಧ್ಯನೇ ಇಲ್ಲ. ಹಾಗೆ ಸುಳ್ಳಿನ ಮುಂದೆ ಸತ್ಯ ಮಾತ್ರ ಗೆಲ್ಲೋದು. ಒಂದ್ ತಿಳ್ಕೊ ತುಳಸಿ, ಈ ಸುಳ್ಳು ಅನ್ನೋದು ಹೊಗೆ ತರ, ಬಹಳ ಬೇಗ ಹರಡುತ್ತೆ, ಅಷ್ಟೇ ಬೇಗ ಕಣ್ಮರೆ ಆಗತ್ತೆ. ಆದ್ರೆ ಸತ್ಯ ಹೆಂಡ ಬೂದಿ ಮುಚ್ಚಿದ್ರು ಕೂಡ ಅದ್ರ ಶಾಖ ಮಾತ್ರ ಕಮ್ಮಿ ಆಗಲ್ಲ ಅನ್ನೋದನ್ನ ಮರಿಬೇಡ. ಹಾಗಾದ್ರೆ ಅವ್ರು ಮಾಡೋದೆಲ್ಲ ಧರ್ಮ, ನಾನ್ ಮಾಡೋದು ಅಧರ್ಮನ ನಾಗಾರ್ಜುನ್? ನಮ್ಮಪ್ಪನ ಆಸ್ತಿ ಮೇಲೆ ಆಸೆ ಪಡೋದು ಅಧರ್ಮ. ನನ್ ಮಗ ಅವನ ಅತ್ತೆ ಮಗಳ ಜೊತೆ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇರೋದು ಅದು ಅಧರ್ಮ. ಯಾವನೋ ಬೀದಿಯಲ್ಲಿ ಹೋಗೋ ನಮ್ಮ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡ್ತಿದ್ದಾಳಲ್ಲ ಝಾನ್ಸಿ, ಅದು ಧರ್ಮ.
ನೋಡು, ಧರ್ಮ ಅಧರ್ಮ ಅಲ್ಲ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿರುತ್ತೆ ನಾಗಾರ್ಜುನ್. ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಝಾನ್ಸಿ ಅಂತಸ್ತ ಮೇಲೆ ಆಸೆ ಪಟ್ಟು ಅವಳ ಮನೆಯಿಂದ ಹೊರಗೆ ಇನ್ನೂ ಅಲ್ಲೇ ಇಡ್ಕೊಂಡಿದಾರಲ್ಲ, ಅದು ಧರ್ಮ ಆದ್ರೆ ನಾನು ಮಾಡ್ತಿರೋದು ಅಧರ್ಮನೇ. ನಾನು ಅಕ್ಸೆಪ್ಟ್ ಮಾಡ್ತೀನಿ. ಝಾನ್ಸಿ ಯಾವ ವಾಸ್ತು ತಗೊಂಡು ಹೋಗಿಲ್ಲ ಅನ್ನೋದನ್ನ ನೀನು ಮರಿಬೇಡ ತುಳಸಿ. ಬಟ್ ಮುಂದೊಂದ್ ದಿನ ಬಂದೇ ಬರುತ್ತೆ ಅಂತ ಅವ್ರಿಗೆ ಗೊತ್ತಲ್ವಾ? ಬಟ್ ಅಲ್ಲಿರೋ ಯಾರಿಗೂ ಅವಳು ಅಲ್ಲಿರೋ ಇಷ್ಟ ಇಲ್ಲದೆ ಅವಳಿಗೆ ಡಿವೋರ್ಸ್ ಕೊಡೋ ಪ್ರಯತ್ನ ಪಡ್ತಾ ಇದ್ರು ಕೂಡ ತನ್ನ ಗಂಡನ ಬಿಟ್ಕೊಡಲ್ಲ ಅಂತ ಹೇಳ್ತಿರೋದು ಝಾನ್ಸಿ ಅನ್ನೋದು ನೆನ್ಪಿರ್ಲಿ. ಸ್ಟಾಪ್ ಇಟ್ ನಾಗಾರ್ಜುನ್. ನೀನ್ ಏನೇನೋ ಮಾತಾಡಿ ನನ್ ತಲೆ ಕೆಡಿಸ್ಬೇಡ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ನೀಡ್ ಯುವರ್ ಸಜೆಷನ್. ಕಹಿಯಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಹೊಟ್ಟೆ ಬೆಂಕಿ ಹಾಕೊಂಡು ಹೋಗ್ತಾ ಇದ್ದಾಳೆ. ಅದರಿಂದ ಸುರಿದ ಅವಳು ಹೊಟ್ಟೆನೆ, ಅದು ಅವಳಿಗೆ ಗೊತ್ತಿಲ್ಲ ಪ್ರಣವ್. ಮಾಮ್ ಹೊಟ್ಟೆ ಉರ್ಸಕ್ಕೆ ಕಾಯ್ತಾ ಇರ್ತೀಯಲ್ವಾ ಡ್ಯಾಡ್? ಒಟ್ನಲ್ಲಿ ಮಾಮ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಿನಗ್ ಮಾತ್ರ ಖುಷಿ. ಮಗನ್ ಲೈಫ್ ಎಕ್ಕೂಟ್ ಹೋಗ್ತಿದ್ರು ನಿಂಗ್ ಖುಷಿ ನಿನ್ಗೆ. ನೀನು ಒಬ್ಬ ತಂದೆ. ಎಲ್ಲ ಯಾವಾಗ ಅರ್ಥ ಆಗುತ್ತೋ ಆ ದೇವರಿಗೆ ಗೊತ್ತು. ಒಂದು ಕ್ಷಣ ಗುಡುಗು ಮಿಂಚು ಎರಡು ಒಟ್ಟಿಗೆ ಬಂದು ಹೋದಾಗಾಯ್ತು. ಆದ್ರೂ ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಈಗಲೂ ನನಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಅವಳು ಅವನಿಗೆ ಪಾಠ ಕಲಿಸಿದ್ಲು ಇಲ್ಲ ನಮಗ ಪಾಠ ಮಾಡಿದ್ಲು? ಅವನಿಗೆ ಮಾಡೋ ತರ ನಿಮ್ಗೆ. ಅಂದ್ರೆ ನಮ್ಮೆಲ್ರಿಗೂ ಅಂತ ಹೇಳ್ದೆ. ಕರೆಕ್ಟ್ ಕರೆಕ್ಟ್. ಅವಳು ಸರಿಯಾಗಿ ಯೂಸ್ ಮಾಡ್ಕೊಂಡು ನಮ್ಗೆ ಪಾಠ ಹೇಳ್ದಂಗೆ ಇತ್ತು. ಆಹಾ, ಒಂದೊಂದು ಏಟು ಬೀಳ್ತಾ ಇದ್ರೆ ಹಾಗೇ ನನ್ನ ಎದೆ ಒಳಗೆ ಯಾರೋ ತಮಟೆ ಬಾರಿಸ್ದಂಗಿತ್ತು. ಅದಕ್ಕೆ ಬಂದ ತಕ್ಷಣ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಮಾತಾಡ್ತಾ ಇದ್ರು. ಸದ್ಯಕ್ಕೆ ನಮ್ಮನ್ ಮನೆಯಿಂದ ಓಡಿಸ್ತಾ ಇದ್ರೆ ಸಾಕು ಅನ್ನೋ ತರ ಇದಾರೆ. ಇರು, ಮಂಚ ತಗೊಳ್ಳೋಣ. ದೊಡ್ಡಪ್ಪ, ಅದಕ್ಕೆ ಬಂದಿದ ತಕ್ಷಣ ಮಿಥುನ್ ಬಾಬನ್ ಮನೆಗೆ ಹೋಗಿ ಹಣ ಇಟ್ಕೊಂಡು ಅವ್ರನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅದು ಅವಳು ಹೆಣ್ಮಗಳಲ್ವಾ, ಮೇಲಾಗಿ ಇವತ್ತು ಶನಿವಾರ. ನಾನ್ ಹಾಗೆಲ್ಲ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಕ್ ಆಗಲ್ಲ. ಮತ್ತೆ ಅತ್ಗೆನ? ಏಯ್, ಮಾತ್ಗೂ ಅತ್ಗೆ ಅಂತ ಹೇಳ್ತೀಯ? ಯಾರೇ ಅತ್ಗೆ? ಹೇಗೆ ಅತ್ಗೆ? ಸಾರಿ ಅಕ್ಕ. ದೊಡ್ಡಪ್ಪ, ಝಾನ್ಸಿಯಲ್ಲಿ ಹೋಗಿದ್ ಕಾರಣ ಇಟ್ಕೊಂಡು ಇವತ್ತು ಅವ್ರನ್ನ ಓಡಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಈಗೇನು ಪ್ಲಾನ್ ಕ್ಯಾನ್ಸಲ್ ಆಗಿದ್ಯಾ? ಇಲ್ವಲ್ಲ. ಅದು ಝಾನ್ಸಿ ಬರ್ತಿದ್ದಾಗೆ ಲಲಿತಾ ಓಡಿಸ್ತೀನಿ ಅಂತ ಜೋಶಲ್ಲಿದ್ದಾಳಲ್ಲ, ಅವಳು ಓಡಿಸ್ತಾಳೆ ಬಿಡು. ಅಯ್ಯೋ, ನಿಮಗ್ ಶನಿವಾರ ಅಂದ್ಮೇಲೆ ನನ್ಗೇನ್ ಭಾನುವಾರ ಆಗುತ್ತಾ? ನಾನು ನಿಮ್ ಜೊತೆ ವಾರ ಮಾಡೋದು ಮರ್ತೋಯ್ತಾ? ನಾನೇನ್ ಕೋಪ ಮಾಡ್ಕೊಳಲ್ಲಪ್ಪ. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ. ನಾನು